ಸ್ನೇಹಿತರೆ, ನಿಮಗೆ ಗೊತ್ತಾ ಇದೆ, ಕಳೆದ ಶನಿವಾರ ಏನು ನಮ್ಮ ಹೊಸನಗರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಟೋಡಿ ಗ್ರಾಮದಲ್ಲಿ ಹಿನ್ನೀರಿನಲ್ಲಿ ತೆಪ್ಪ ಮಗುಚಿ ಏನು ಉಕ್ಕಡ ಮಗುಚಿ ಒಬ್ಬ ಯುವಕ ದಾರುಣವಾಗಿ ಅಂತ್ಯ ಕಂಡಿರ್ತಕ್ಕಂಥದ್ದು. ಆ ಬಡ ಕುಟುಂಬ ಸಾಕಷ್ಟು ನಷ್ಟವನ್ನು ಈಗಾಗಲೇ ಅನುಭವಿಸಿರ್ತಕ್ಕಂಥದ್ದು. ಆ ಗ್ರಾಮಕ್ಕೆ ಈವರೆಗೂ ಕೂಡ ಹಿನ್ನೀರು ಬಂತಂತ ಹೇಳಿದ್ರೆ ಉಕ್ಕಡವೇ ಗತಿಯಾಗಿತ್ತು, ಎಲ್ಲ ಕೂಡ ನಿಮಗೆ ಗೊತ್ತೇ ಇದೆ. ಈಗ ಅದಕ್ಕೆ ಆವತ್ತು ಸನ್ಮಾನ್ಯ ಶ್ರೀ ಆರಗ ಜ್ಞಾನೇಂದ್ರ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಂಡಗಾದೋದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಣಿಕಿ ಬರ್ತಕ್ಕಂಥ ಒಂದು ತೂಗು ಸೇತುವೆ ಇದೆ ನೋಡಿ, ನೀವು ಪಕ್ಕದಲ್ಲಿ ನೋಡ್ಬೋದು. ಇಲ್ಲೇ ಬ್ರಿಡ್ಜ್ ಕೂಡ ಆಗಿದೆ. ಈ ಸೇತುವೆ ಅನ್ನೋದು ಸುಮ್ಮನೆ ನಾಮಕಾಸು ಕೂಡ ಇದು ತೂಗು ಸೇತುವೆ. ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿಯ ಇಒ ಆಗಿರ್ತಕ್ಕಂಥ ನರೇಂದ್ರ ಕುಮಾರ್ ಸರ್ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಅದರ ಬಗ್ಗೆ ಎಸ್ಟಿಮೇಟ್ ಅಂತ ತಯಾರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸೂಚನೆ ಮಾಡಿರ್ತದೆ, ನಿಮಗೆ ಗೊತ್ತೇ ಇದೆ. ಅದರ ಅನ್ವಯ ಶಾಸಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜೊತೆಗೆ ತಾಲೂಕ್ ಪಂಚಾಯತಿಯ ಇಒ ನರೇಂದ್ರ ಕುಮಾರ್ ಕೂಡ ಈ ಕಣಿಕಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಈ ತೂಗು ಸೇತುವೆಯನ್ನು ಪರಿಶೀಲನೆ ಮಾಡಿ, ಜೊತೆಗೆ ನಮ್ಮ ಇಂಜಿನಿಯರ್ ಆಗಿರ್ತಕ್ಕಂಥ ಓಂಕಾರಪ್ಪನವರು ಕೂಡ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಈ ಭಾಗದ ಪ್ರಮುಖರಾಗಿರ್ತಕ್ಕಂಥ ನಿತಿನ್ ಇದ್ದಾರೆ, ಮತ್ತು ಶಾಸಕರ ಆಪ್ತ ಸಹಾಯಕರಾಗಿರ್ತಕ್ಕಂಥ ರಾಜೇಶ್ ಕೂಡ ಇದ್ದಾರೆ. ಈಗ ಕೇಳೋ ನಮ್ಮ ಇಒ ನರೇಂದ್ರ ಸರ್ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಹೇಗೆ ಇದು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯವ ಏನು ಅಂತಕ್ಕಂಥ ಸರ್ ಹೇಳಿ. ನಮಸ್ಕಾರ. ಮೊನ್ನೆ ಏನು ಅದೊಂದು ದುರ್ಘಟನೆ ನಡೀತು, ಆ ದುರ್ಘಟನೆಯಲ್ಲಿ ಮಾನ್ಯ ಶಾಸಕರು ಈ ಒಂದು ಆಲ್ರೆಡಿ ಹೆಚ್ಚುವರಿಯಾಗಿ ಇರುವಂಥ ಈ ತೂಗು ಸೇತುವೆನ ಸಂಪೆಕಟ್ಟೆ ಭಾಗದ ಬಂಟ್ವಾಡಿ ಗ್ರಾಮಕ್ಕೆ ಕನೆಕ್ಷನ್ ಆಗಿ ಮಾಡಲಿಕ್ಕೆ ಅದನ್ನು ಒಂದು ಯೋಜನೆ ತಯಾರಿಸಿ ಅಂತಂದೇಳಿ ಏನೋ ದೂರವಾಣಿ ಮೂಲಕ ಹೇಳಿದರು. ಅದರಂತೆ ನಾವಿವತ್ತು ವಿಸಿಟ್ ಮಾಡಿದ್ದೀವಿ. ಇದನ್ನು ಅಳತೆನೂ ಕೂಡ ತೊಗೊಂಡಿದ್ದೀವಿ. ಒಟ್ಟಾರೆ ಇದು 150 ಅಡಿ ಉದ್ದ ಇದೆ. 150 ಅಡಿ ಉದ್ದ ಇರೋದ್ರಿಂದ ಈಗ ಇಷ್ಟೇ ಜಾಗ ಅಲ್ಲಿ ಅವೈಲೇಬಲ್ ಇದೆಯಾ ಅನ್ನೋದನ್ನು ನೋಡ್ತೀವಿ. ಅಲ್ಲೇ ಅಷ್ಟೇ ಜಾಗ ಇತ್ತು ಅಂತಂದರೆ ಈಗ ಈ ಮೊದಲು ಇದನ್ನು ಯಾವ ಇಲಾಖೆಯಿಂದ ನಿರ್ಮಿಸಿದ್ರು, ಯಾವ ಇಲಾಖೆಯಿಂದ ಆಗಿದೆ, ಅವರಿಗೆ ತೊಗೊಂಡು ಫರ್ದರ್ ಪ್ರೊಸೀಜರ್ ಯಾವ ಥರ ಮಾಡಬೇಕನ್ನೋದನ್ನು ಮಾನ್ಯ ಶಾಸಕರ ಹತ್ರ ನಾವು ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ನಂತರದಲ್ಲಿ ಏನಿದೆ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಇದನ್ನು ಶಿಫ್ಟ್ ಮಾಡೋದೇ ಅಂತ ಆದರೆ ಎಷ್ಟು ದಿವಸಗಳ ಸಮಯ ಹಿಡಿಬೋದು ಅಂತ? ಬಹುಶಃ ಏನಂತಂದರೆ ಈ ಮಳೆಗಾಲ ಮುಗಿಬೇಕಾಗುತ್ತೆ. ಈ ಮಳೆಗಾಲ ಮುಗಿದ ನಂತರದಲ್ಲಿ ಕಾಮಗಾರಿನ ಪ್ರಾರಂಭಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಅಷ್ಟು ತುರ್ತಾಗಿ ಶಾಸಕರ ಸ್ಪಂದನೆ ತೊಗೊಂಡ್ಬಿಟ್ಟು ನಾವು ಶಿಫ್ಟ್ ಆಗಿ ಈಗ ಶಿಫಾರಸ್ ಮಾಡೋದು ಇಲ್ಲಿಂದ ಶಿಫ್ಟ್ ಮಾಡಿದ್ರೆ ಏನೇನು ಪ್ರೋಸೆಸ್ಗಳನ್ನು ಮಾಡಬೇಕು? ಪ್ರೋಸೆಸ್ ಈಗ ಬಹುಶಃ ಮೊದಲು ಯಾವ ಇಲಾಖೆಯಿಂದ ಆಗಿದೆ ಅಲ್ಲಿಂದ ನಾವು ಇದನ್ನು ತೊಗೋಬೇಕಾಗತ್ತೆ, ಅಂದರೆ ಅಲ್ಲಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ, ಅವ್ರು ಕೂಡ ಒಪ್ಪಿಗೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇದನ್ನು ಶಿಫ್ಟ್ ಮಾಡಲಿಕ್ಕೆ ಏನೇನು ವೆಚ್ಚ ತಗಲುತ್ತೆ, ಅದು ಕೂಡ ಎಲ್ಲಿ ಅನುದಾನ ಹಾಕಬೇಕು ಅನ್ನೋದನ್ನು, ಎಲ್ಲಿಂದ ತೊಗೋಬೇಕು ಅನ್ನೋದನ್ನು ನಾವು ತಯಾರಿಸಬೇಕಾಗತ್ತೆ. ಅದನ್ನು ಮತ್ತು ಸರ್ಕಾರಕ್ಕೆ ಅದಕ್ಕೆ ಮೇಲಧಿಕಾರಿಗಳಿಗೆ ಬರಬೇಕಾಗತ್ತಲ್ಲ, ಅನುಮೋದನೆ ತೊಗೊಂಡು ಮಾಡಿ ಅದು ಮಾಡಬೇಕಾಗತ್ತೆ. ಸಂಪೂರ್ಣ ನಾವೇನಿದೆ ಶಾಸಕರ ಹತ್ರ ನಾವು ಡಿಸ್ಕಸ್ ಮಾಡ್ಕೊಂಡು ಈಗ ನೀವು ಬಂದಿದ್ದೀರಿ. ಈಗ ಆಸ್ ಎ ಇಂಜಿನಿಯರ್ ಕೂಡ ಆಗಿ ನಿಮಗೆ ಇದು ಗುಣಮಟ್ಟ ಗೊತ್ತಿದೆ, ಹೇಗಿದೆ ಅಂತ ಅನ್ಸುತ್ತೆ? ಇಲ್ಲ, ಬ್ರಿಡ್ಜ್ ಚೆನ್ನಾಗಿದೆ. ಮೇಂಟೆನೆನ್ಸ್ ಇಲ್ಲ, ಇದಕ್ಕೆ ಮೇಂಟೆನೆನ್ಸ್ ಮಾಡಿದರೆ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಮೇಂಟೈನ್ ಮಾಡಿದರೆ ಚೆನ್ನಾಗಿ ಮತ್ತೆ ಬಳಕೆ ಬರ್ತದೆ, ಏನು ಅಡ್ಡಿಲ್ಲ, ಮಾಡ್ಬೋದು. ಒಂದು ವೇಳೆ ಶಿಫ್ಟ್ ಮಾಡೋದಾದ್ರೆ ಹೇಗೆ ಮಾಡ್ಬೇಕು? ಎಲ್ಲ ಇಲ್ಲ, ಪ್ರತಿಯೊಂದನ್ನು ಕೂಡ ಇದೇನಿದೆ ಎಲ್ಲದೂ ಕೂಡ ನಟ್ಟು ಬೋಲ್ಟ್ ಸಿಸ್ಟಮ್ ಇರೋದ್ರಿಂದ ಎಲ್ಲದನ್ನು ತೆಗಿಬೇಕಾಗುತ್ತೆ, ರಿಮೂವ್ ಮಾಡಿ ಈಚ್ ಆ್ಯಂಡ್ ಎವರಿ ಸಪ್ರೇಟ್ ಮಾಡಿ ಮಾಡ್ಬೋದು. ಶಿಫ್ಟ್ ಮಾಡೋದಕ್ಕೆ ಏನು ಅಂತ ಇದೇನಿಲ್ಲ, ಆರಾಮಾಗಿ ರಿಮೂವ್ ಮಾಡಿ ಮಾಡ್ಬೋದು. ಈಗ ಒಂದು ಅಂದಾಜು ಹೇಳೋದಾದ್ರೆ, ನಿಖರವಾಗಿ ಹೇಳೋಕ್ಕಾಗ್ತಿದ್ರು ಕೂಡ ಒಂದು ವೇಳೆ ಶಿಫ್ಟ್ ಮಾಡೋದಾದ್ರೆ ಈ ಮೇಲ್ ಖರ್ಚು ಅಂತ ಹೇಳ್ತೇವೆ, ಅದು ಅಂದಾಜು ಮಾಡೋಕ್ಕಾಗೋದಿಲ್ಲ. ಆಯಿತಾ? ಅದೇನಂತಂದರೆ ಈಗ ಏನಾಗುತ್ತೆ ಅಂದರೆ ಇದು ಸ್ಪೆಷಲೈಸ್ಡ್ ವರ್ಕ್ ಆಗುತ್ತೆ. ಇದಕ್ಕೆ ಇದನ್ನು ಮಾಡೋಂಥದ್ದೇ ಬೇರೆ ಏನದು ವೆಂಡರ್ಸ್ ಇರ್ತದೆ, ಆಯಿತಾ? ಅವರು ಬಂದು ನೋಡಿ ಅದೊಂದು ಎಸ್ಟಿಮೇಟ್ ಕೊಟ್ಟಾದ್ಮೇಲೆ ನಾವು ಅದನ್ನು ನಿಖರವಾಗಿ ಹೇಳೋಕ್ಕಾಗುತ್ತೆ, ಬಿಟ್ಟರೆ ಅಂದಾಜಲ್ಲಿ ಹೇಳೋಕ್ಕಾಗೋದಿಲ್ಲ. ನಮ್ಮ ಜೊತೆಗೆ ಇಂಜಿನಿಯರ್ ಓಂಕಾರ್ ಕೂಡ ಇದ್ದಾರೆ, ಏನು ಹೇಳ್ಬೋದು ಸರ್? ಸರ್, ಅದೇ ಈಗ ಹೇಳ್ದಂಗೆ ಇದು ವೀಕ್ಷಣೆ ಮಾಡಿದ್ದೀವಿ. ಈಗ ಟೋಟಲಿ 150 ಫೀಟ್ ಲೆಂತ್ ಬರುತ್ತೆ. ಇದು ಟೋಟಲಿ ಬ್ರಿಡ್ಜು 1.4 ಮೀಟರ್ ಅಗಲಷ್ಟು ಬರುತ್ತೆ. ಇದನ್ನ ಸರ್ ಇದೇ ಥರ ಹ್ಯಾಂಗಿಂಗ್ ಇದರಲ್ಲೇ ಯೂಸ್ ಮಾಡಬೇಕಾಗುತ್ತೆ ಸರ್. ಇದನ್ನ ಈಗ ಇದ್ರ ಪ್ರಕಾರ ಹೋದ್ರೆ ಇದನ್ನ ಸ್ಪೆಷಲಿಸ್ಟ್ ಹೋದ್ಸಲ MADB ಇಲಾಖೆಯಿಂದನೇ ಮಾಡಿರ್ಬೋದು ಸರ್. ಇದು ಇದೇ ಥರದ್ದು ನಿಟ್ಟೂರಲ್ಲೂ ಇದೆ. ಇದೇ ಅವ್ರನ್ನೇ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಇದಕ್ಕೆ ಮುಂದಿನ ಏನು ಯೋಜನೆಗೆ ಖರ್ಚು ವೆಚ್ಚ ಬರುತ್ತೆ, ಆಮೇಲೆ ಯಾವ ಥರ ಸೆಟ್ಟಿಂಗ್ ಮಾಡ್ಬೋದು ಅನ್ನೋದನ್ನ ಅವ್ರು ಕೇಳಿ ಇದು ಮಾಹಿತಿ. ಓಕೆ, ನಮ್ಮ ಜೊತೆಗೆ ನಮ್ಮ ಭಾಗದ ಪ್ರಮುಖರಾದ ನಿತಿನ್ ಕೂಡ ಇದ್ದಾರೆ. ನಿತಿನ್ ಹೇಳಿ, ಈಗ ಏನು ಮೊನ್ನೆ ಬಂಟೋಡಿ ಹೊಸೂರು ಸಂಪೆಕಟ್ಟೆ ಗ್ರಾಮ ಪಂಚಾಯತ್ ಬಂಟೋಡಿ ಏನು ದುರಂತ ನಡೀತು ಬಂಟೋಡಿಯಲ್ಲಿ, ಆ ದುರಂತಕ್ಕೆ ಅವತ್ತೇ ಕೂಡ ಆ ದಿನವೇ ಕೂಡ ಮಾನ್ಯ ಶಾಸಕರು ಆರ್ಗ ಜ್ಞಾನೇಂದ್ರಣ್ಣ ಬಂದು ಸ್ಪಂದನೆ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಅದರಂತೆ ಅವತ್ತೇ ಅಲ್ಲಿ ಅವರು ಹೇಳಿದರು, ಏನು ಈ ಗ್ರಾಮಕ್ಕೆ ಏನು ಬಂಟೋಡಿ ಅನ್ನೋ ಊರಿಗೆ
ಶಾಶ್ವತವಾದಂಥ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಅವರ ಸೂಚನೆ ಮೇರೆಗೆ ಅಧಿಕಾರಿಗಳು ಕೂಡ ಇವತ್ತು ಏನು ಕಣಕಿ ಬ್ರಿಡ್ಜನ್ನು ವೀಕ್ಷಣೆ ಮಾಡಿಕೊಂಡು ಇದರಿಂದ ಇನ್ನು ಅಲ್ಲಿಗೆ ಶಿಫ್ಟ್ ಮಾಡೋ ವಿಚಾರದಲ್ಲಿ ಮುಂದಿನ ಕ್ರಮ ಏನು ತಗೋಬೋದು ಅನ್ನೋ ದೃಷ್ಟಿಲಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾವು ಶಾಸಕರಿಗೆ ಇವಾಗ ಈ ಕ್ಷಣದಲ್ಲಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಿಮ್ಮ ಈ ತುರ್ತು ಸ್ಪಂದನೆ ಭಾಳ ಅಗತ್ಯ ಇತ್ತು. ಏನಿವತ್ತು ಆ ಗ್ರಾಮ ಏನಿದೆ ನಿಜಕ್ಕೂ ಏನು ಇವತ್ತು ಜ್ಞಾನೇಂದ್ರಣ್ಣ ಈ ನಗರ ಹೋಬಳಿ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಈ ಥರದ ಏನು ತೆಪ್ಪದಲ್ಲಿ ಹೋಗ್ತಕ್ಕಂಥ ಸಂದರ್ಭಗಳು, ದೋಣಿಲಿ ಹೋಗ್ತಕ್ಕಂಥ ಸಂದರ್ಭಗಳು ಭಾಳಷ್ಟು ಕಡೆಗಳಲ್ಲಿತ್ತು. ಇವತ್ತು ನೋಡ್ಬೋದು ನೀವು, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನಿಟ್ಟೂರು ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಹರಿಮನೆ ಇರ್ಬೋದು, ಹಾಗೆ ಸುಳ್ಗೋಡು ಗ್ರಾಮ ಪಂಚಾಯತಿಲಿ ಇರತಕ್ಕಂಥ ಹಂದಿಗೆ ಮನೆ ಇರ್ಬೋದು, ಹಾಗೆ ಬೆಕ್ಕೋಡಿ ಬ್ರಿಡ್ಜ್ಗಳಿರ್ಬೋದು, ಎಲ್ಲ ಕಡೆನೂ ಕೂಡ ದೋಣಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅಲ್ಲೆಲ್ಲ ಕಡೆನೂ ಕೂಡ ಜ್ಞಾನೇಂದ್ರಣ್ಣವರು ಶಾಸಕರಾಗಿದ್ದಾಗ, ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಹಕಾರವನ್ನು ನೀಡಿ ಅಲ್ಲೆಲ್ಲವೂ ಕೂಡ ಬ್ರಿಡ್ಜ್ ಆಗ್ತಕ್ಕಂಥದ್ದು ಆಗಿದೆ. ಈ ಗ್ರಾಮದಲ್ಲೂ ಕೂಡ ಅಷ್ಟೇ, ಕಣಕಿ ಮತ್ತು ಬೇಳೂರಿಗೆ ಸಂಪರ್ಕ ಮಾಡ್ತಕ್ಕಂತಹ ಏನು ಹಳೇದಾಗಿರ್ತಕ್ಕಂಥ ಏನು ಈ ತೂಗು ಸೇತುವೆ ಇತ್ತು, ತೂಗು ಸೇತುವೆನೂ ಕೂಡ ಜ್ಞಾನೇಂದ್ರಣ್ಣನ ಅವಧಿಯಲ್ಲೇ ಕೂಡ ಮಾಡಲಾಗಿತ್ತು. ಆನಂತರ ತೂಗು ಸೇತುವೆಯನ್ನು ಆನಂತರದಲ್ಲಿ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ನೀವು, ಇವತ್ತು ಬ್ರಿಡ್ಜನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಬಂಟೋಡಿ ಗ್ರಾಮಕ್ಕೆ ಜ್ಞಾನೇಂದ್ರಣ್ಣವರ ಸಹಕಾರದಲ್ಲಿ ಜ್ಞಾನೇಂದ್ರಣ್ಣವರು ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಸಚಿವರೊಂದಿಗೆ ಮತ್ತು ಇಲಾಖೆಯೊಂದಿಗೆ ಮಾತಾಡಿದ್ದಾರೆ. ಅಲ್ಲಿ ಶಾಶ್ವತವಾದಂಥ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಜ್ಞಾನೇಂದ್ರಣ್ಣ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಅಂತೇಳಿ ಇಷ್ಟಪಡ್ತೀವಿ. ಓಕೆ ಸ್ನೇಹಿತರೆ, ನಮ್ಮ ಜೊತೆಗೆ ನಮ್ಮ ಅದೇ ಜ್ಞಾನೇಂದ್ರ ಅವರ ಶಾಸಕರ ಜ್ಞಾನೇಂದ್ರ ಅವರ ಆಪ್ತ ಸಹಾಯಕ ರಾಯೇಶ್ವರಿ ಮನೆ ಹೇಳಿ ಸರ್. ಈಗ ಮೊನ್ನೆ ಬಂಟೋಡಿ ಗ್ರಾಮದಲ್ಲಾಗುವಂಥ ಅನಾಹುತಕ್ಕೆ ಶಾಸಕರು ಬೆಳಗ್ಗೆಯೇ ತುಂಬ ಬಂದು ದೌಡಾಯಿಸಿ ಅವರ ಜೊತೆ ಇದ್ದು ಬಾಡಿ ಸಿಗೋ ಸಹಕರಿಸಿದ್ದಾರೆ. ಹಾಗೆ ಅವರಿಗೆ ಕೂಡ ಇದ್ರ ಬಗ್ಗೆ ಒಂದು ಕನಸಿದೆ. ಬಟ್ ನಿತಿನ್ ಹೇಳಿದ ಹಾಗೆ ಈ ನಮ್ಮ ನಗರ ಹೊಳೆಯಲ್ಲಿ ಇಂಥವು ತುಂಬ ಇದ್ದು ಅವರು 25 ವರ್ಷ ಅವಧಿಯಲ್ಲಿ ತುಂಬ ಮಾಡಿದ್ದಾರೆ. ಅದು ಕೂಡ ಪಶ್ಚಿಮ ವಾಹಿ ಅಂತ ಒಂದು ಯೋಜನೆಯಲ್ಲಿ ಸೇರಿಸಾಯಿತು. ಸ್ವಲ್ಪ ಸರ್ಕಾರ ಬದಲಾವಣೆ ಅದು ಇದು ಗೊಂದಲದಲ್ಲಿ ಅದು ಆ ಕೆಲಸ ಕಾಮಗಾರಿ ಮುಂದುವರಲಿಲ್ಲ. ಆಗಿದ್ದರೆ ಪಾಪ ಆ ಹುಡುಗಂದು ಮೊನ್ನೆ ಜೀವ ಉಳಿತಿದ್ದು ಅಂತ ಅನಿಸುತ್ತೆ ನಮಗೆ. ಅಂದರೆ ಆ ಥರ ನೋವಿದೆ. ಬಟ್ ಇದು ಕೂಡ ತುಂಬ ಸ್ಪಂದನೆ ಮಾಡಿದ್ದಾರೆ. ಅವತ್ತು ಸ್ಥಳದಲ್ಲಿ ಇಒ ಸಾಹೇಬರಿಗೆ ಒಂದು ಮಾತಾಡಿ ಇದರ ಈ ಬಿಲ್ಡಿಂಗನ್ನು ಬ್ರಿಡ್ಜನ್ನು ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಒಂದು ಹೇಳಿದ್ದಾರೆ. ಇದನ್ನು ನಮ್ಮ ಇಂಜಿನಿಯರ್ ಸಾಹೇಬರುಗಳು ಅದನ್ನು ಯೋಜನೆ ಒಂದು ಪಟ್ಟಿ ತಯಾರು ಮಾಡಿ ಸಾಹೇಬರಿಗೆ ಮಾನ್ಯ ಶಾಸಕರಿಗೆ ವರದಿ ಕೊಡ್ತಾರೆ. ವರದಿ ಕೊಟ್ಟ ನಂತರ ಆದಷ್ಟು ಬೇಗ ಆ ಗ್ರಾಮಕ್ಕೆ ಒಂದು ನ್ಯಾಯ ಒದಗಿಸೋ ಪ್ರಯತ್ನ ಮಾಡ್ತೇವೆ. ಹಾಗೂ ಅವರೊಟ್ಟಿಗೆ ನಾವು ಇದ್ದೀವಿ. ನಮ್ಮ ಸಂಘಟನೆ ಕೂಡ ಇದೆ. ಆ ಸಂಘಟನೆ ಕೂಡ ನೆರವನ್ನು ನೀಡುವಂಥ ಒಂದು ಯೋಚನೆ ಕೂಡ ಮಾಡ್ತಿದ್ದಾರೆ. ಈಗ ಮಾಡ್ತಿದ್ದಾರೆ ಮತ್ತು ಮಾಡ್ತೀವಿ. ಹಾಗಾಗಿ ಆ ಕುಟುಂಬ ಮತ್ತು ಆ ಊರಿನ ಗ್ರಾಮಸ್ಥರು ಭಯಪಡೋ ಅಗತ್ಯ ಇಲ್ಲ. ಆಗಿದ್ದು ತುಂಬ ದುರಂತ ಸರಿ, ಯಾವ ಕಾರಣಕ್ಕೂ ಅದನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಟ್ ಇನ್ನು ಮುಂದೆ ಆಗಿದಾಗೆ ನಮ್ಮ ಶಾಸಕರು ಜೊತೆ ನಾವೆಲ್ಲ ಸೇರಿಕೊಂಡು ಇದರ ಒಂದು ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಈಗಾಗಲೇ ಕೇಳಿದ್ರಿ ನೀವು, ಏನು ಕೇಳಿದ್ರೆ ಈ ತೂಗು ಸೇತುವೆ ಏನಿದೆ, ಈ ಸೇತುವೆ ಕೂಡ ಒಂದು ಇತಿಹಾಸ ಇದೆ. ಈ ತೂಗು ಸೇತುವೆಗೋಸ್ಕರ ಈ ಕಣಕಿ ಭಾಗದಲ್ಲಿ ಏನು ಸಾಕಷ್ಟು ಗ್ರಾಮಗಳು ಸಾಕಷ್ಟು ಬೇಡಿಕೆ ಇಟ್ಟಕ್ಕಂಥ ಸಂದರ್ಭದಲ್ಲಿ ಅಂದಿನ ಏನು ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಪದ್ಮನಾಭ ಭಟ್ ಅವರ ಅಧ್ಯಕ್ಷದ ಸಂದರ್ಭದಲ್ಲಿ ಈ ತೂಗು ಸೇತುವೆ ನಿರ್ಮಾಣ ಆಗುತ್ತೆ. ತದನಂತರ ನಿಮಗೆ ಗೊತ್ತಾಗುತ್ತೆ ಈ ಸೇತುವೆ ಕೂಡ ನಿರ್ಮಾಣ ಆದ ನಂತರದಲ್ಲಿ ಇದು ಅಪ್ರಯೋಜಕ ಆಗುತ್ತೆ. ಈ ಸೇತುವೆ ಸುಮ್ಮನೆ ಹಿಂಗೆ ಹಾಳ್ಬಿಡೋಕ್ಕಿಂತ ಒಂದು ಒಳ್ಳೆ ತೀರ್ಮಾನ. ಯಾಕೆ ಕೇಳಿದ್ರೆ ಇದು ಬರುತ್ತೆ ಅಂತ ಆದರೆ ಅದು ಮತ್ತೊಂದು ಗ್ರಾಮಕ್ಕೆ ಸಂಪರ್ಕದ ಆಸರೆ ಆಗುತ್ತೆ, ಅವರ ಜೀವ ಉಳಿಸುತ್ತೆ ಅಂತ ಆದರೆ ಅದಕ್ಕಿಂತ ದೊಡ್ಡ ವಿಚಾರ ಏನಿಲ್ಲ. ಈಗ ಕೊನೆಯದಾಗಿ ನಮ್ಮ ತಾಲೂಕ್ ಪಂಚಾಯತ್ ಇವತ್ತು ನರೇಂದ್ರ ಕುಮಾರ್ ಸರ್ ಹತ್ರ ಒಂದು ಪ್ರಶ್ನೆ. ಸರ್ ಹೇಳಿ ಸರ್, ಒಟ್ಟಾರೆ ಪ್ರೋಸೆಸ್ ಯಾವಾಗಿಂದ ಶುರು ಮಾಡಿ? ನಾನು ಇವತ್ತಿಂದನೇ ಮನೆ ಶಾಸಕರವರಿಗೆ ವರದಿ ಕೊಡ್ತೀನಿ. ಅಂದರೆ ಎಷ್ಟು ಏನಿದೆ ಸ್ಥಿತಿಗತಿ ಏನಿದೆ, ಎಷ್ಟು ಲೆಂತ್ ಆಗುತ್ತೆ. ಈಗ ನೆಕ್ಸ್ಟ್ ಇದು ಮುಗಿದ ನಂತರ ಬಂಟವಾಡಿ ಗ್ರಾಮಕ್ಕೂ ಕೂಡ ಹೋಗಿ ಅಲ್ಲಿ ಇಷ್ಟೇ ಅಗಲದ ಅಲ್ಲಿ ಜಾಗ ಇದೆಯಾ ಅನ್ನೋದನ್ನು ಅವೈಲಬಿಲಿಟಿ ನೋಡಿಕೊಂಡು ವರದಿ ನಾನು ಶಾಸಕರಿಗೆ ಕೊಡ್ತೀನಿ. ಮುಂದುವರೆದು ಶಾಸಕರು ಸರ್ ಏನಿದ್ದಾರೆ ಅವರು ಫರ್ದರ್ ಏನಿದೆ ಯಾವ ಇಲಾಖೆಗೆ ಬರ್ತದೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಅಥವಾ ಆ ಒಂದು ನಿಗಮದ ಅಧ್ಯಕ್ಷರು ಮಾತಾಡಿಬಿಟ್ಟು ಅವ್ರು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನದಲ್ಲಿ ನಾವು ಮುಂದುವರಿತೀವಿ. ಥ್ಯಾಂಕ್ ಸರ್. ಒಂದು ರೀತಿಯಲ್ಲಿ ಹೇಳೋದಾದರೆ ಏನು ಬಂಟೋಡಿಯಲ್ಲಿ ನಡೆದಿರ್ತಕ್ಕಂಥ ದುರಂತ ಇದೆಯಲ್ಲ, ಸಾಕಷ್ಟು ನಮ್ಮ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಂತೂ ಸತ್ಯ. ಈಗಾಗಲೇ ಎಲ್ಲ ಅಧಿಕಾರಿಗಳಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲದೆ ಅಲ್ಲಿದೆ ಲೋಕಲ್ ಜನಗಳಾಗಿರ್ಬೋದು, ಎಲ್ಲರೂ ಕೂಡ ವಿಶೇಷವಾಗಿ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜಾಗ್ತಿರ್ತಕ್ಕಂಥದ್ದು. ರಾಜೇಶ್ ಮಾತಾಡಿರ್ತಕ್ಕಂಥ ಒಂದು ಮಾತು ನಾನು ಹೇಳೋದಾದರೆ, ಸಂಘಟನೆ ಮೂಲಕ ಅವರ ಕುಟುಂಬಕ್ಕೆ ನೆರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಆ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಆಸರೆ ಆಗ್ಬೇಕಂತ ನಿಟ್ಟಿನಲ್ಲಿ ಏನು ಪೂರ್ಣೇಶ್ ರೀತಿಯಲ್ಲಿ ಒಂದು ಗ್ರೂಪನ್ನು ತಯಾರಿಸ್ಕೊಂಡು ಅವರಿಗೆ ವಿಶೇಷವಾಗಿರ್ತಕ್ಕಂಥ ನೆರವು ಕೊಡ್ತಕ್ಕಂಥ ಸ್ಥಳೀಯರು ಕೂಡ ಮುಂದೆ ಬಂದಿದ್ದಾರೆ. ಈಗಾಗಲೇ ಅಲ್ಲದೆ ನಮ್ಮ ಪ್ರತಿಪಕ್ಷದ ಮಾಸಿಕೆಟ್ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಕರುಣಾಕರ್ ಶೆಟ್ಟಿ ಇರ್ಬೋದು, ಸಾಕಷ್ಟು ಜನ ಕೂಡ ವಿಶೇಷವಾದ ಸಹಕಾರವನ್ನು ಕೊಡ್ತಿದ್ದಾರೆ. ಒಟ್ಟಾರೆ ನಗರ ಹೋಬಳಿಯ ಒಂದಷ್ಟು ಅಭಿವೃದ್ಧಿಗೆ, ಒಂದಷ್ಟು ಬೆಳವಣಿಗೆಗೆ, ಒಂದಷ್ಟು ಅಸಹಾಯಕರ ಕುಟುಂಬಗಳಿಗೆ ಸ್ಪಂದಿಸಲಿಕ್ಕೆ ಪಕ್ಷಾತೀತ ತೀರ್ಮಾನ ಅಗತ್ಯ ಅಂತ ಹೇಳ್ತಾ, ಗುಡ್ ಮಾರ್ನಿಂಗ್ ಕರ್ನಾಟಕ, ಶಿವಮೊಗ್ಗ.